ಮಾಡಬಹುದು ಅಥವಾ ಸ್ಥಳ ಬದಲಾವಣೆ ಕೂಡ ಆಗಬಹುದು ಅನ್ನೋ ಮಾತುಗಳು ಈಗ ಕೇಳಿ ಬರ್ತಿರುವಂಥದ್ದು. ಇನ್ನು ಭಾರತ ಪಾಕ್ ನಡುವೆ ಸಂಘರ್ಷ ಹಿನ್ನೆಲೆಯಲ್ಲಿ ಪಾಕ್ನಲ್ಲಿ ಕ್ರಿಕೆಟ್ ಆಟಗಾರರು ಪರದಾಡ್ತಾ ಇದ್ದಾರೆ. ಪಾಕ್ನಲ್ಲಿ ಸಿಲುಕಿ ಕ್ರಿಕೆಟ್ ಆಟಗಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿದೇಶಿ PSL ಆಟಗಾರರಿಗೆ ಸಂಕಷ್ಟ ಎದುರಾಗಿದೆ. ಪಾಕಿಸ್ತಾನದಲ್ಲಿರುವ ವಿದೇಶಿ ಕ್ರಿಕೆಟ್ ಆಟಗಾರರು ಪಾಕಿಸ್ತಾನದ ವಾಯು ಪ್ರದೇಶ ಸಂಪೂರ್ಣವಾಗಿ ಬಂದ್ ಆಗಿದೆ. ಈ ಹಿನ್ನೆಲೆಯಲ್ಲಿ ತಮ್ಮ ದೇಶಕ್ಕೆ ತೆರಳೋದಕ್ಕೆ ವಿದೇಶಿ ಆಟಗಾರರಿಗೆ ಅಡ್ಡಿಯಾಗ್ತಾ ಇದೆ. ಪಾಕ್ನಲ್ಲೇ ಉಳಿಬೇಕಾಗಿರುವಂತಹ ಅನಿವಾರ್ಯತೆ ಇರುವಂಥದ್ದು. ಭಾರತ ಮತ್ತು ಪಾಕ್ ನಡುವೆ ಸಂಘರ್ಷ ಹಿನ್ನೆಲೆಯಲ್ಲಿ ಪಾಕ್ನಲ್ಲಿ ವಿದೇಶಿ ಕ್ರಿಕೆಟ್ ಆಟಗಾರರು ಸಿಲುಕಿ ಈಗ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ಪಾಕಿಸ್ತಾನದ ವಾಯು ಪ್ರದೇಶ ಸಂಪೂರ್ಣವಾಗಿ ಬಂದಾಗಿರೋದ್ರಿಂದ ಅಲ್ಲಿಂದ ಬರೋದಕ್ಕಾಗ್ತಾ ಇಲ್ಲ. ಸೊ ಹೀಗಾಗಿ ತಮ್ಮ ದೇಶಕ್ಕೆ ಹೋಗೋದಕ್ಕೆ ವಿದೇಶಿ ಆಟಗಾರರಿಗೆ ಅಡ್ಡಿಯಾಗಿದ್ದು ಪಾಕ್ನಲ್ಲೇ ಉಳಿಬೇಕಾಗಿರುವಂತಹ ಅನಿವಾರ್ಯತೆ ಇರುವಂಥದ್ದು. ಇನ್ನು ಮತ್ತೊಂದು ಕಡೆ IPL ಪಂದ್ಯಾವಳಿಗಳು ರದ್ದಾಗುವ ಅಥವಾ ಮುಂದೂಡುವ ಸಾಧ್ಯತೆ ಕೂಡ ಇರುವಂಥದ್ದು. ಯಾಕಂದರೆ IPL ಪಂದ್ಯಗಳನ್ನು ಆಡೋದಕ್ಕೆ ಆಟಗಾರರು ಒಂದೆಡೆಯಿಂದ ಮತ್ತೊಂದೆಡೆ ಪ್ರಯಾಣ ಮಾಡಲೇಬೇಕಾಗುತ್ತೆ. ಆದರೆ ಈಗ ವಿಮಾನಗಳನ್ನು ರದ್ದು ಮಾಡಿರೋ ಕಾರಣ ಪಂದ್ಯಗಳು ರದ್ದಾಗಬಹುದು ಅಥವಾ ದಿನಾಂಕ ಮುಂದೂಡಿಕೆ ಆಗಬಹುದು ಅಥವಾ ಸ್ಥಳ ಬದಲಾವಣೆ ಆಗಬಹುದು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈಗಾಗಲೇ ಮೇ 11ರಿಂದ ನಡೆಯುವ ಮುಂಬೈ ಇಂಡಿಯನ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡದ ಸ್ಥಳವನ್ನ ಕೂಡ ಬದಲಾಯಿಸಲಾಗಿದೆ. ಆದರೆ ಕೆಲವೆಡೆ ವಿಮಾನ ಸೇವೆ ಬಂದ್ ಮಾಡಿರೋ ಕಾರಣ ವಿಮಾನಗಳು ರದ್ದಾಗಬಹುದು ಅಥವಾ ಮುಂದೂಡಿಕೆ ಆಗಬಹುದು. ಮತ್ತೊಂದೆಡೆ ಆಟಗಾರರ ರಕ್ಷಣೆ ಮಾಡೋದು ಕೂಡ ಇಲ್ಲಿ ಪ್ರಮುಖ ಕರ್ತವ್ಯ ಅಂತಲೇ ಹೇಳಬಹುದು. ಅವರು ಬೇರೆ ದೇಶಗಳಿಂದ ಬಂದು ಇಲ್ಲಿ ಆಡೋದ್ರಿಂದ ಅವರ ರಕ್ಷಣೆ ಇಲ್ಲಿ ಬಹುಮುಖ್ಯವಾಗಿ ಅತ್ಯಗತ್ಯ ಆಗಿರುತ್ತೆ. ಆದ್ದರಿಂದ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಅಂದರೆ ಪಂದ್ಯ ರದ್ದು ಮಾಡುವ ನಿರ್ಧಾರ ತೆಗೆದುಕೊಳ್ಳಬಹುದು. ಅಂದರೆ ರದ್ದು ಕೂಡ ಮಾಡಬಹುದು ಅಥವಾ ಮಾಡದೇನೂ ಇರಬಹುದು, ಹೇಳೋದಕ್ಕಾಗೋದಿಲ್ಲ, ಕಾದು ನೋಡಬೇಕು.